ಕಾಂಗ್ರೆಸ್ ಮನೆಯ ರಾಜಕೀಯ ದಿನೇ ದಿನೇ ರಂಗೇರ್ತಾ ಇದೆ. ಅತ್ತ ಸಿಎಂ ಬಜೆಟ್ ಸಭೆಗಳು, ಅಧಿವೇಶನ ಈ ರೀತಿ ತಮ್ಮದೇ ಆದಂಥ ರೀತಿಯಲ್ಲಿ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ, ತಮ್ಮದೇ ಆದಂಥ ರೀತಿಯಲ್ಲಿ ದಾಳವನ್ನು ಉಳಿಸ್ತಾ ಇದ್ದಾರೆ. ಅತ್ತ DCM ಬಣ ಮಾರ್ಚ್ 17ರ ತನಕ ವೇಟ್ ಆ್ಯಂಡ್ ವಾಚ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಮಾರ್ಚ್ 17ರ ಬಳಿಕ ಏನಾಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಸಹಜವಾಗಿ ಕಾಂಗ್ರೆಸ್ನ ನಾಯಕರು, ಕಾರ್ಯಕರ್ತರು ಎಲ್ಲರೂ ಕೂಡ ಈಗಾಗಲೇ ಕೇಳ್ತಾ ಇದ್ದಾರೆ. ಇದರ ನಡುವೆ TV9ಗೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಮಾರ್ಚ್ 17ರ ಬಳಿಕ ಅಥವಾ ಫೆಬ್ರವರಿ 17ರ ಬಳಿಕ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಪ್ರಮುಖವಾಗಿ ದೆಹಲಿಗೆ ಬುಲಾವ್ ಬರುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಕೇಳಿಬರ್ತಾ ಇದೆ. ಹಾಗಾದರೆ ಕಾಂಗ್ರೆಸ್ ಮನೆ ಒಳಗಡೆ ಆಗ್ತಾ ಇರುವಂಥ ಬೆಳವಣಿಗೆಗಳ ಬಗ್ಗೆ ಕಂಪ್ಲೀಟ್ ಆದಂಥ ಸ್ಟೋರಿಯನ್ನು ಹೇಳ್ತೀನಿ ಈ ರಿಪೋರ್ಟ್ನಲ್ಲಿ. ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ, ಎಲ್ಲ ವಿಚಾರನ ಮಾತಾಡದೆ ಬರೀ ಸುಮ್ನೆ ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದೀವ ನಾವು. ಡೆಲ್ಲಿ ಗಾಳಿ ಕುಡಿಯಕ್ ಬಂದಿಲ್ಲ ಅಂದ್ಮೇಲೆ ಅರ್ಥ ಆಯ್ತಲ್ಲ, ಗನ್ ಹಿಡ್ಕೊಂಡೇ ಬಂದಿದ್ದಾರೆ. ಶ್ರಮಕ್ಕೆ ಫಲ ಯಾವತ್ತು ಎಲ್ಲರಿಗೂ ಇದ್ದೇ ಇರ್ತದೆ. ಐ ಲಿವ್ ಆನ್ ಹೋಪ್, ಐ ಲಿವ್ ಆನ್ ಕಾನ್ಫಿಡೆನ್ಸ್. ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತ ನಮ್ಮೆಲ್ಲರದು ಬಯಕೆ ಇದೆ. ತ್ಯಾಗ ಮಾಡೋಕೆ ಪ್ರಶ್ನೆನೇ ಬರಲ್ಲ. ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ, ಬಹಳ ಬುದ್ಧಿವಂತ ಇದ್ದಾರೆ. 5 ವರ್ಷ ಇರ್ತಾರೆ ಅಂತಕ್ಕಂಥ ಭಾವನೆ ಇದೆ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಅಂತ ಹೇಳಿದ್ದಾರೆ. ಇದು ನಿಲ್ಬೇಕಿದೆ. ಮುಂದಿನ ಕಾಲ ತೀರ್ಮಾನಗಳಾಗ್ತವೆ. ಸಿಎಂ ಸಿದ್ದರಾಮಯ್ಯ ಹಾಗೂ DCM DK ಕಾಂಗ್ರೆಸ್ಸಿನ ಗಟ್ಟಾಳುಗಳು. ರಾಜಕೀಯದ ಚದುರಂಗದಾಟದಲ್ಲಿ ಎಲ್ಲಾ ಪಟ್ಟುಗಳನ್ನ ಕರಗತ ಮಾಡಿಕೊಂಡ ರಣಕಲಿಗಳು. ಇಂಥ ಜೋಡೆತ್ತು ಒಂದೇ ಪಕ್ಷದಲ್ಲಿದ್ರೆ ಆ ಪಕ್ಷಕ್ಕೆ ಬಲ. ಆದ್ರೆ ಜೋಡೆತ್ತುಗಳ ನಡುವೆನೆ ವೈಮನಸ್ಸು ಶುರುವಾದ್ರೆ ಅಲ್ಲಿ ಕಂಟಕ. ಸದ್ಯ ಕಾಂಗ್ರೆಸ್ ಹೈಕಮಾಂಡ್ನ ಪರಿಸ್ಥಿತಿ ಕೂಡ ಇದೇ ಆಗಿದೆ. ಒಂದ್ ಕಡೆ DCM ಪಟ್ಟದಿಂದ ಸಿಎಂ ಪಟ್ಟದ ಪದೋನ್ನತಿಗಾಗಿ DK ದಿಲ್ಲಿ ದೊರೆಗಳ ಅಂಗಳದಲ್ಲಿ ಚೆಂಡು ಬಿಸಾಡಿ ಬಂದಿದ್ದಾರೆ. ಒದೆಯಲು ಆಗದೆ, ಒದೆಯದೆ ಇಟ್ಕೊಳ್ಳೋಕೂ ಬಾರದೆ ದೆಹಲಿ ವರಿಷ್ಠರು ಇಕ್ಕಟ್ಟಿನ ನಡುವೆ ಸಿಲುಕಿದ್ದಾರೆ. ಈ ಮಧ್ಯೆ ಮೌನವಾಗಿ ಸಿಎಂ ಪ್ರತಿತಂತ್ರ ಹೆಣಿತಿರೋ ರೀತಿ ಶೀತಲ ಸಮರದ ಶಂಖನಾದವು ಓದಿದಂತಾಗಿದೆ. ಡೆಲ್ಲಿ ಗಾಳಿ ಕುಡಿಯಕ್ ಬಂದಿಲ್ಲ ಅಂದ್ಮೇಲೆ ಅರ್ಥ ಆಯ್ತಲ್ಲ, ಗನ್ ಹಿಡ್ಕೊಂಡೇ ಬಂದಿದ್ದಾರೆ. ರಾಜಕೀಯದ ಗನ್ ಹಿಡ್ಕೊಂಡು ಅವರು ಅವ್ರ ತಮ್ಮ ಇಬ್ರು ಬೀದಿಗಿಳಿದಿದ್ದಾರೆ. ನೋಡೋಣ ಯಾರನ್ನ ಯಾರು ರಾಜಕೀಯವಾಗಿ ಶೂಟ್ ಮಾಡ್ತಾರೋ ನೋಡೋಣ. DCM DK ಇಷ್ಟು ದಿನಗಳ ಕಾಲ ಕಾದು ನೋಡುವ ತಂತ್ರಕ್ಕೆ ಜಾರಿದ್ರು. ಸಿದ್ದರಾಮಯ್ಯ ಮೃದುವಾಗಿ ಅಧಿಕಾರ ಹಸ್ತಾಂತರ ಮಾಡ್ತಾರೆ ಅನ್ನೋ ವಿಶ್ವಾಸದಲ್ಲಿದ್ರು. ಈ ಕಾರಣಕ್ಕೆ ಕಾಲವೇ ಉತ್ತರ ಕೊಡ್ಲಿದೆ ಅನ್ನೋ ಮಂತ್ರವನ್ನ ಹೋದಲ್ಲಿ ಬಂದಲ್ಲಿ ಜಪಿಸ್ತಿದ್ರು. ಆದ್ರೆ ಆ ಕಾಲ ಬರೋ ಲಕ್ಷಣಗಳು DKಗೆ ಸಿಗಲಿಲ್ಲ ಅಂತ ಕಾಣುತ್ತೆ. ಇದೇ ಕಾರಣಕ್ಕೆ ದೆಹಲಿಯ ಗಾಂಧಿ ಪರಿವಾರದ ಮುಂದೆ ನೆನೆ ಹಕ್ಕು ಮಂಡಿಸಿ ಬೆಂಗಳೂರಿಗೆ ಬಂದಿದ್ದಾರೆ. DK ಇಟ್ಟ ಆ ಹೆಜ್ಜೆ ಅದ್ಯಾಕೋ ಸಿಎಂ ಅಸಮಾಧಾನಕ್ಕೆ ಕಾರಣವಾದಂತೆ ಕಾಣ್ತಿದೆ. ಈ ಮಾತು ಯಾಕೆ ಬಂತು ಅಂತ ಕೇಳ್ತೀರಾ? ಇದಕ್ಕೆ ಇಲ್ಲಿದೆ ನೋಡಿ ಸಾಕ್ಷಿ. ನೋಡಿದ್ರ, ಅಕ್ಕಪಕ್ಕದಲ್ಲೇ ಕೂತ್ರು ಮಾತಿಲ್ಲ, ಕಥೆ ಇಲ್ಲ. ಅಷ್ಟಕ್ಕೂ ಇದು ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನ. ಇಂದು ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಇದೇ ವೇದಿಕೆ ಮೇಲೆ ಕೂತಿದ್ರು. ಸಾಮಾನ್ಯವಾಗಿ ಅಕ್ಕಪಕ್ಕ ಕೂತಿದ್ದಾಗ ಮಾತನಾಡೋದು ಸಹಜ. ಆದ್ರೆ ಈ ವೇದಿಕೆ ಅಸಹಜ ಕ್ಷಣಕ್ಕೆ ಸಾಕ್ಷಿಯಾಯಿತು. ಸಿಎಂ DCM ಮಾತನಾಡೋದಿರ್ಲಿ, ಕನಿಷ್ಠ ಪಕ್ಷ ಮುಖ ಕೂಡ ನೋಡೋ ಸಾಹಸಕ್ಕೆ ಕೈ ಹಾಕ್ಲಿಲ್ಲ. ತುಂಬಾ ಹೊತ್ತಿನ ಬಳಿಕ ಪುಸ್ತಕದ ಬಗ್ಗೆ ಮಾತನಾಡಿದ್ರು. ಈ ಬೆಳವಣಿಗೆ ಕೈ ಒಡಕಿಗೆ ಕನ್ನಡಿ ಹಿಡಿದಿದೆ. ಅದೇನೇ ಇರ್ಲಿ, ಈ ಎಲ್ಲಾ ಗೊಂದಲ ತಿಳಿಯಾಗಬೇಕು ಅಂದ್ರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು. ಬದಲಾವಣೆ ಇದೆಯಾ ಇಲ್ವಾ ಅನ್ನೋದನ್ನ ಹೇಳಬೇಕು. ಇದು DK ಸಿದ್ದು ಆಪ್ತರ ಒತ್ತಾಸೆ ಕೂಡ ಹೌದು. ಹೀಗಾಗಿ ದಿಲ್ಲಿಯ ಕಾಂಗ್ರೆಸ್ ದೊರೆಗಳು ಇದೇ 17ನೇ ತಾರೀಕಿನ ಬಳಿಕ ಸಿಎಂ ಹಾಗೂ DCMಗೆ ಪುಲಾವ್ ನೀಡೋ ಸಾಧ್ಯತೆ ಇದೆ. AICC ಮೂಲಗಳು ಕೊಟ್ಟ ಮಾಹಿತಿ ಪ್ರಕಾರ ಸಚಿವರು, ನಾಯಕರನ್ನ ವರಿಷ್ಠರು ವಿಶ್ವಾಸಕ್ಕೆ ಪಡೆಯೋಕ್ ಮುಂದಾಗಿದ್ದಾರೆ. ಅಧಿಕಾರ ಹಂಚಿಕೆ ವಿಚಾರವಾಗಿ ಸಿಎಂ DCM ಜೊತೆ ಪ್ರತ್ಯೇಕವಾಗಿ ಮಾತನಾಡೋ ಸಾಧ್ಯತೆ ಇದೆ. ನಾನು ಯಾವತ್ತು ಐ ಲಿವ್ ಆನ್ ಹೋಪ್, ಐ ಲಿವ್ ಆನ್ ಕಾನ್ಫಿಡೆನ್ಸ್. ಶ್ರಮಕ್ಕೆ ಫಲ ಯಾವತ್ತು ಎಲ್ಲರಿಗೂ ಇದ್ದೇ ಇರ್ತದೆ. ನಿಮ್ಗೂ ಇರ್ತದೆ, ನನಗೂ ಇರ್ತದೆ, ಎಲ್ಲರಿಗೂ ಇರ್ತದೆ. ಸೊ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದೆ. ಶೀಘ್ರದಲ್ಲೇ ಅಂತ ಮಾತಾಡೋಣ. DKಯ ಈ ಆತ್ಮವಿಶ್ವಾಸ ಬೆಂಬಲಿಗರ ವಿಶ್ವಾಸವನ್ನು ಹೆಚ್ಚಿಸಿದೆ. ಈ ಕಾರಣಕ್ಕೆ ಬಂಡೆ ಆಪ್ತರು DKನೇ ಸಿಎಂ ಅಂತ ಬಹಿರಂಗ ಹೇಳಿಕೆ ಕೊಡ್ತಿದ್ದಾರೆ. ಶ್ರಮ, ಪ್ರಾರ್ಥನೆ ಮೇಲೆ ನಂಬಿಕೆ ಇಟ್ಟಿರೋ ಟ್ರಬಲ್ ಶೂಟರ್ಗೆ ಶುಭಗಳಿಗೆ ಹತ್ತಿರ ಬರ್ತಿದೆ ಅನ್ನೋ ಮಾತನಾಡ್ತಿದ್ದಾರೆ. ನಮ್ಮ ನಾಯಕರು ಯಾವತ್ತು ಹೇಳ್ತಾ ಇದ್ರು ಶುಭಗಳಿಗೆ ಬರಬೇಕಂತ. ಶುಭಗಳಿಗೆ ಶುಭ ಸಂದರ್ಭ, ಶುಭ ಕಾಲ ಬರಬೇಕು. ಆ ಸಮಯ ಹತ್ತಿರ ಬಂದಿದೆ ಅಂತ ನಮಗೆ ಅನಿಸುತ್ತೆ. ಈಗ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತ ನಮ್ಮೆಲ್ಲರದು ಬಯಕೆ ಇದೆ, ರಾಜ್ಯದ ಜನರ ಬಯಕೆ ಇದೆ, ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರದ್ದು
ಬಯಕೆ ಇದೆ ಅಂತ ಹೇಳಿಕ್ ಬಯಸ್ತಾರೆ. ಆದ್ರೆ ಸಿಎಂ ಬಣದ ಶಾಸಕರು ಬದಲಾವಣೆ ಪ್ರಶ್ನೆನೇ ಇಲ್ಲ ಅಂತಿದ್ದಾರೆ. ನೋಡಿ, ನಾನು ಹೇಳಿದ್ನಲ್ಲ, ತ್ಯಾಗ ಮಾಡೋಕ್ಕೆ ಪ್ರಶ್ನೆನೇ ಬರಲ್ಲ. ಈಗ ಬಡ್ಜೆಟ್ ಸೆಷನ್ ಆಗಬೇಕು. ಅವ್ರು 17ನೇ ಬಡ್ಜೆಟ್ ಕರ್ನಾಟಕ ರಾಜ್ಯದಾಗೆ ಎಂಟೈರ್ ಇಂಡಿಯಾ ದೇಶಕ್ಕೆ 17 ಬಡ್ಜೆಟ್ ಕೊಟ್ಟರು ಮುಖ್ಯಮಂತ್ರಿ ಯಾರೂ ಇಲ್ಲ. ನಮ್ಮ ಸಿದ್ದರಾಮಯ್ಯ ಅವ್ರು ಕೊಟ್ಟಿದ್ದಾರೆ. ಅವ್ರು ಭಾಳ ಬುದ್ಧಿವಂತಿದ್ದಾರೆ. ಬೇರೆ ಯಾರೇ CM ಆದರೂ ಕೂಡ ಸರ್ಕಾರ ನಡೆಸೋದು ಈಗಿನ ಪರಿಸ್ಥಿತಿ ಭಾಳ ಕಷ್ಟ ಇದೆ. ಹೈಕಮಾಂಡ್ ಹೇಳಿಲ್ಲ ಅಂದ್ರೆ ಇದು ಯಾರು ಇರ್ತಾರೆ? ಈಗ ಯಾರಿದ್ದಾರೆ? ಸ್ಥಾನ ಖಾಲಿ ಇದೆನಾ? ಚೇರ್ ಖಾಲಿ ಇದೆನಾ? ಸೊ ಹೈಕಮಾಂಡ್ ಹೇಳುವವರೆಗೆ ಸಿದ್ದರಾಮಯ್ಯ ಸಾಹೇಬ್ರು ಇರ್ತಾರೆ. ನಮಗನಿಸ್ತದೆ 5 ವರ್ಷ ಇರ್ತಾರೆ ಅಂತಕ್ಕಂಥ ಭಾವನೆ ಇದೆ. ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಇವತ್ತು ಗರಂ ಆದ್ರು. ಮಾತನಾಡ್ತಿರೋರಿಗೆ ನಮ್ಮ AICC ವಾರ್ನಿಂಗ್ ಕೊಟ್ಟಿದೆ, ಮೊದಲು ನಿಲ್ಲಿಸಬೇಕು ಅಂತ ಹೇಳಿದ್ರು. ಎಷ್ಟರ ಮಟ್ಟಿಗೆ ನಮ್ಮ AICC ಅಧ್ಯಕ್ಷರು ಹೇಳಿದ್ದಾರೆ ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಕಠಿಣವಾಗಿ ಹೇಳೋದಕ್ಕೆ AICC ಅಧ್ಯಕ್ಷರಿಗೆ ಆಗೋದಿಲ್ಲ. ಅಷ್ಟಾದ್ರೂ ಕೂಡ ನಮ್ಮಲ್ಲಿ ಶಾಸಕರಾಗ್ಲಿ ಮತ್ತೆ ಮುಖಂಡರುಗಳಾಗ್ಲಿ ಪದೇ ಪದೇ ಅದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸರಿ ಕಾಣಿಸೋದಿಲ್ಲ. ಇದು ನಿಲ್ಬೇಕಿದು. ಸಿಎಂ ಸಿದ್ದರಾಮಯ್ಯ ರಾಜಕೀಯದ ಎಲ್ಲಾ ಪಟ್ಟುಗಳನ್ನ ಕರಗತ ಮಾಡಿಕೊಂಡ ನಾಯಕ. ಯಾವಾಗ, ಎಲ್ಲಿ, ಹೇಗೆ ಚದುರಂಗದ ಕಾಯಿನ್ ಮೂವ್ ಮಾಡಬೇಕು ಅನ್ನೋದನ್ನ ಅರಿತ ಚತುರ. ಈ ಕಾರಣಕ್ಕೆ ಸಿಎಂ ಬದಲಾವಣೆ ಚರ್ಚೆ ಯಾವಾಗೆಲ್ಲ ಮುನ್ನೆಲೆಗೆ ಬರುತ್ತೋ ಆಗೆಲ್ಲ ಕಾಲ ದೂಡೋ ತಂತ್ರಕ್ಕೆ ಕೈ ಹಾಕಿದ್ದಾರೆ. ವಿಶೇಷ ಅಧಿವೇಶನ ವಿಸ್ತರಣೆ, ಬಜೆಟ್ ಪೂರ್ವಭಾವಿ ಸಭೆ ಜೊತೆಗೆ ಬಜೆಟ್ ಅಧಿವೇಶನಕ್ಕೂ ಸಜ್ಜಾಗಿದ್ದಾರೆ. ಇನ್ನೊಂದು ತಿಂಗಳು ತಾವು ಬ್ಯುಸಿ ಅನ್ನೋದನ್ನ ಉದ್ದೇಶಪೂರ್ವಕವಾಗಿ ಹೇಳ್ತಿದ್ದಂತೆ ಕಾಣ್ತಿದೆ. ಕೈಮನೆಯ ಒಟ್ಟಾರೆ ಬೆಳವಣಿಗೆ ಮಧ್ಯೆ ಪ್ರಾರ್ಥನೆ ಮೇಲೆ ನಂಬಿಕೆ ಇಟ್ಟಿರೋ DK ತಮ್ಮ ದೈವದ ಮೊರೆ ಹೋಗಿದ್ದಾರೆ. ನೊಣವಿನ ಕೆರೆ ಅಜ್ಜಯ್ಯನಿಗೆ ಪ್ರಾರ್ಥನೆ ಮುಟ್ಟಿಸಿದ್ದಾರೆ. ಅವರ ಶಕ್ತಿಯಿಂದನೇ ಇವತ್ತು ಇಲ್ಲಿವರೆಗೂ ಕೂಡ ನಾವು ಬೆಳ್ಕೊಂಡು ಬಂದಿದ್ದೇವೆ. ಮುಂದೆ ಏನಾಗ್ತದೆ ಅನ್ನೋದನ್ನ ನಾನೀಗ ಚರ್ಚೆ ಮಾಡಕ್ ಹೋಗುದಿಲ್ಲ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಬಹಳ ಅಷ್ಟೇ ಮುಖ್ಯ. ಪ್ರಮೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.